ಗೈಸ್ ಗಾಡಿ ನೋಡಿ ಗೈಸ್, ಗಾಡಿ ಏನಾಗಿದೆ ಮತ್ತೆ ಪಂಚರ್ ಆಗೋಗ್ಬಿಟ್ಟಿದೆ. ರೀಸೆಂಟಾಗಿ ರೆಡಿ ಮಾಡಿಸಿದೆ. ಮತ್ತೆ ಇಲ್ಲಿ ನೋಡಿ ಗುಡುಗು ಮತ್ತು ಸಖತ್ತಾಗಿ ಬರ್ತಾಯಿದೆ, ಮಿಂಚು ಸಮೇತ. ಅಂದರೆ ತೀರಾ ಜೋರಾಗಿ ಬರ್ತಾಯಿಲ್ಲ, ಗುಡುಗುಡು 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 ಅಂತ ನಾರ್ಮಲಾಗಿ ಬರ್ತಾಯಿದೆ. ಬಟ್ ಗೈಸ್ ಹಿಂಗೆ ನಾನು ವರ್ಕೌಟಿಗೆ ಹೋಗ್ಬೇಕಂತ ರೆಡಿ ಆದೆ. ನನ್ನ ತಲೆ ಸಡನ್ನಾಗಿ ಒಂದು ಫ್ಲ್ಯಾಶ್ ಆಯ್ತಾಯ್ತಾ. ಈಗ ಟೈಮ್ ನೋಡಿ 4:15. ನಾನು ವೀಡಿಯೋ ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ ಶೆಡ್ಯೂಲ್ ಮಾಡೋಣ ಅಂತೇಳಿ. ಬಟ್ ನನಗೆ ಸಡನ್ನಾಗಿ ಒಂದು ವಿಷಯ ಓಡ್ತು. ಏನಂತಂದರೆ ಬನ್ನಿ ಮುಂದೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಬಿರಿಯಾನಿ ಇದೆಯಲ್ಲ, ಇದು ಆ್ಯಕ್ಚುಲಿ ಇದು ಬಿರಿಯಾನಿ, ಓಕೆನಾ. ಇದು ನಿಮ್ಗೆ ಈಗಷ್ಟೇ ಮಾಡಿ ತೋರಿಸೋದಲ್ಲ, ಅದು ಆಲ್ಮೋಸ್ಟ್ ಇಲ್ಲಿ ತನಕ ಇದೆ ಕ್ವಾಂಟಿಟಿ. ಇದು ಆಲ್ಮೋಸ್ಟ್ 75% ಇದೆ. 75% ಇರ್ಬೇಕಾದ್ರೆ ಇಷ್ಟು ಬಿರಿಯಾನಿ ಮಾಡೋಕ್ಕೆ ನಾನು ಎಷ್ಟು ತಗೊಂಡಿರ್ಬೋದು, ಮ್ಯಾಕ್ಸಿಮಮ್ ದುಡ್ಡು ಖರ್ಚು ಮಾಡಿರ್ಬೋದು ನನ್ನ ಕೈಲಿ. ಆಲ್ಮೋಸ್ಟು 400 ರೂಪೀಸ್ ಅಷ್ಟೇ ಗೈಸ್ ಖರ್ಚು ಮಾಡಿದ್ದು. 1.5 ಚಿಕನ್ ಅಂತಂದರೆ ಎಷ್ಟು, ನಮ್ಮೂರಲ್ಲಿ ಚಿಕನ್ನು 220 ರೂಪಾಯಿ ವಿತ್ ಸ್ಕಿನ್. 220 ರೂಪಾಯಿ ಪ್ಲಸ್ ಇನ್ನೊಂದು 1/4 kg ಒಂದಿತ್ತು, 220, ಒಂದು 50-60 ಹಾಕೊಳ್ಳಿ, 260 ರೂಪೀಸು. ಮತ್ತು ಬಾಸುಮತಿ ರೈಸಿಗೆ ಎಷ್ಟಾಯಿತು, 260 ಪ್ಲಸ್ 100, 360 ಮತ್ತು ಆ ಕಡೆ ಸೆಕೆಂಡ್ ಪಾಯಿಂಟ್ ಅದು ಮಸಾಲ ಗಿಸಾಲ ಅಂತೆಲ್ಲ ಹೋದರೆ ಒಂದು 100 ರೂಪೀಸ್ ಹಾಕೊಳ್ಳೋಣ. 100 ಬೀಳಲ್ಲ, ಬಟ್ ಸ್ಟಿಲ್ 100 ಅಂತ ಅಂದ್ಕೊಳ್ಳೋಣ. 100 ಅಂತಂದರೆ 460, 500ಅಲ್ಲಿ 460 ಕಳೆದ್ರೆ 40 ರೂಪೀಸ್ ನನಗೆ ನನ್ನ ಹತ್ರ ಇನ್ನೂ ಇರುತ್ತೆ. 460 ರೂಪೀಸ್ ನಾನು ಖರ್ಚು ಮಾಡಿದ್ದೀನಿ ಅಂತಂದರೆ ಇದು ನನಗೆ ಬರ್ತಿರೋಂಥ ಕ್ವಾಂಟಿಟಿ ಇಷ್ಟು 75% ಇದೆ. ಒಂದಿಷ್ಟು ಇದರಲ್ಲಿ ಈ ಪಾತ್ರೆ ನೋಡ್ತೀರಿ ನೋಡಿ ಎಷ್ಟು ದೊಡ್ಡದಿದೆ. ಈ ದೊಡ್ಡ ಪಾತ್ರೆಯಲ್ಲಿ ನನಗೆ ಇಷ್ಟು ಊಟ ಸಿಗ್ತದೆ. ಅದೇ ನಾವು ಹೋಟೆಲ್ಗಳಲ್ಲಿ ಹೋಗಿ ತಿಂದರೆ ಗೈಸ್ ಅದು ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡಿ. ಒಂದು ಬಿರಿಯಾನಿನೇ ಗೈಸ್ ನಮಗೆ ಬರೋದು 180 to 200 ರೂಪೀಸು. ಇನ್ನೂ ದೊಡ್ಡ ಕಡೆ ಹೋದರೆ 250 ಆ ಥರ ಆಗುತ್ತೆ. ಆಮೇಲೆ ಅದು ನಾವು ತಿನ್ನೋಕ್ಕೆ ಎಷ್ಟು ಮ್ಯಾಕ್ಸಿಮಮ್ ನಾನು ಒಂದು 2 ಬಿರಿಯಾನಿ ತಗೊಂಡ್ರೆ ನಂದು 500 ರೂಪೀಸ್ ಅಲ್ಲೇ ಖರ್ಚಾಗಿ ಹೋಗ್ಬಿಡ್ತು ಗುರು, ಅಷ್ಟು ಖರ್ಚಾಗೋಯ್ತಾ. ಆಮೇಲೆ ನನಗೆ ಸಿಗೋದು 2 ಪ್ಲೇಟ್ ಬಿರಿಯಾನಿ. ಬಟ್ ಇಲ್ಲಿ ಇದು ನೋಡಿ ಎಷ್ಟು ಸೇವಿಂಗ್ಸ್ ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನನಗೆ ಈ ಲಾಜಿಕ್ ಇವತ್ತು ಅರ್ಥ ಆಗ್ತಾಯಿದೆ. ಎಷ್ಟು ಉಳಿತು ನೋಡಿ ಗೈಸ್. ಇದು ನಾನೊಬ್ಬ ಹೊಟ್ಟೆ ತುಂಬ ಬೆರೆದಿ ತಿಂದೆ, 2 ಪ್ಲೇಟ್ ಅನ್ನೋ ಥರ ತಿಂದೆ. ಈಗ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಅವ್ರು ತಿಂತಾರೆ. ಆಮೇಲೆ ಇನ್ನು ನಾಳೆ ಬೆಳಿಗ್ಗೆಗೂ ಇದು ಉಳಿಯುತ್ತೆ. ಹೆಚ್ಚು ಕಮ್ಮಿ ಒಂದು 10 ಪ್ಲೇಟ್ ಆಗುತ್ತೆ ತಿನ್ನೋಷ್ಟಿಗೆ. 10 ಪ್ಲೇಟ್ ಅಂದರೆ 10 ಜನ ತಿನ್ನೋ ಥರ ಆಗುತ್ತೆ ಇಷ್ಟರಲ್ಲಿ. ಅದೇ ನಾನು ಹೋಟೆಲಿಗೆ ಹೋಗಿ ತಿನ್ನೋದಾದರೆ 500 ರೂಪೀಸಲ್ಲಿ ಎಷ್ಟು ಒಬ್ಬ 2 ಬಿರಿಯಾನಿ ತಿನ್ಬೋದು ಅಷ್ಟೇ. ಎಷ್ಟು ಸೇವಿಂಗ್ಸ್ ಅಲ್ಲ ನಮಗೆ. ಇನ್ನು ಮುಂದೆ ಇದನ್ನ ಸ್ವಲ್ಪ ತಲೆ ಉಪಯೋಗಿಸೋಕೆ ಟ್ರೈ ಮಾಡ್ತೀನಿ. ಆದರೆ ಮನೇಲೇ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ, ಆಚೆಗೆ ಹೋಗೋದು ತಿನ್ನೋಕ್ಕಿಂತ. ನಲ್ಲಿ ಅಪರೂಪಕ್ಕೆ ಹೋದ್ರೆ ಓಕೆ, ಬಟ್ ಬಿರಿಯಾನಿ ತಿನ್ನೋಕ್ಕೆ ರೆಗ್ಯುಲರ್ ಆಗಿ ಹೋದ್ರೆ ಚೆನ್ನಾಗಿ ಅನ್ಸಲ್ಲ ಅನ್ಸುತ್ತೆ. ಉಳಿಯುತ್ತೆ ನಮ್ಗೆ ಇಲ್ಲೇ ಹೊಟ್ಟೆ ತುಂಬ ಎಲ್ಲರೂ ತಿನ್ಬೋದು. ಇದು ಗೈಸ್ ಗಾಡಿ ನೋಡಿ ಗೈಸ್, ಗಾಡಿ ಏನಾಗಿದೆ ಮತ್ತೆ ಪಂಚರ್ ಆಗೋಗ್ಬಿಟ್ಟಿದೆ. ರೀಸೆಂಟಾಗಿ ರೆಡಿ ಮಾಡಿಸಿದೆ. ಮತ್ತೆ ಇಲ್ಲಿ ನೋಡಿ ಗಾಡಿ ಪಂಚರ್ ಆಗೋಗ್ಬಿಟ್ಟಿದೆ. ಮತ್ತು ಗಾಡಿನ ಸ್ಟಾರ್ಟೇ ಮಾಡಿಲ್ಲ. ಒಂದು 2-3 ಡೇಸ್ ಆಗಿದೆ, ಹಂಗಾಗಿ ಸ್ಟಾರ್ಟ್ ಮಾಡಿಲ್ಲ. ನಾನು ಓಡಾಡ್ಸೋದು ಕಡಿಮೆ ಓಡಾಡೋದಲ್ಲ ಗಾಡೀಲಿ. ಸೊ ಏನೋ ಕತೆ ಈ ಗಾಡಿನ ಮತ್ತೆ ಪಂಚರ್ ಹಾಕ್ಸ್ಬೇಕು. ಪಂಚರ್ ಹಾಕ್ಸೋಕೆ ಈಗ ಟೋ ಮಾಡೋದು ಇದೆಯಲ್ಲ, ನಾನು ಯಾರ ಹತ್ರ ಆ ಥರ ಹೆಲ್ಪ್ ಮಾಡಿ ಕೇಳ್ಕೊಂಡು ಈ ವಿಡಿಯೋ ಗಾಡಿ ಓಡಿಸ್ಬೇಕು. ಗಾಡಿ ಇಲ್ಲ ಬಾ ಟೋ ಮಾಡೋ ಅಂತೆಲ್ಲ ಯಾರಿಗೂ ಏನು ಹೆಲ್ಪ್ ಕೇಳಲ್ಲ ಯೂಶ್ವಲಿ. ಯಾರ ಹತ್ರ ಮೆಜಾರಿಟಿ ಕಡಿಮೆ ಹೆಲ್ಪ್ ಕೇಳೋದು, ಸೆಲ್ಫೇ ಮಾಡ್ಕೊಬಿಡ್ತೀನಿ ನಾನು ಏನೇ ಆದ್ರೂ. ನೋಡಿ ಫುಲ್ ಪಂಚರ್ ಆಗಿತ್ತು ಏನೋ ಗೊತ್ತಿಲ್ಲ, ಗಾಳಿ ಅಂತೂ ಕಂಪ್ಲೀಟಾಗಿ ಹೋಗ್ಬಿಟ್ಟಿದ್ದೆ. ಮತ್ತು ಇನ್ನೊಂದೇನು ಗೊತ್ತಾ, ಇದು ಫುಲ್ಲು ಫ್ಲ್ಯಾಟ್ ಆಗಿದೆ ಗುರು. ಹಿಂದೆ ಟೈರ್ ಇದೆಲ್ಲ ಹೊಸದು, ಫ್ರಂಟ್ ಮಾತ್ರ ಹಳೇದು, ತಗೊಂಡಾಗಿಂದ ಹಾಕ್ಸೇ ಇಲ್ಲ. ಇದೇನೋ ಮಡ್ಕೊಂಡು ಮುರಿದೋಗಿತ್ತೆ, ಎಲ್ಲಿ ಗುಚ್ಚಿದೆ ಏನಾಯ್ತಾ ಗೊತ್ತಿಲ್ಲ. ಬಟ್ ರೆಡಿ ಮಾಡಿಸ್ಬೇಕು. ಇದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಗಾಡಿನ ಫಸ್ಟು, ಇಲ್ಲಾಂದರೆ ಈ ಗಾಡಿ ಸ್ಟಾರ್ಟೇ ಆಗೋಲ್ಲ ಆ ಥರ. ಬರೀ ಈ ಗಾಡಿದು ಮನೆ ಬರ ನೋಡಿ. ಗಾಡಿ ಒಂದು ಸ್ವಲ್ಪ ತಿಂಗೆ ಸ್ಟಾರ್ಟಲ್ಲೇ ಇರಲಿ, ಒಂದು 10 ನಿಮಿಷ 5 ನಿಮಿಷ. ನಾನು ಒಂದು ಸ್ವಲ್ಪ ವರ್ಕೌಟಿಗೆ ಹೋಗ್ಬೇಕು, ವರ್ಕೌಟ್ ಮುಗಿಸ್ಕೊಂಡು ಬಂದ್ಬಿಡೋಣ. ವೆದರ್ ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಹೇಳೋದು ನಮ್ಮ ಚಿಕ್ಕಮಂಗ್ಳೂರು ವೆದರ್ನ ಪ್ರಿಡಿಕ್ಟೇ ಮಾಡೋದಕ್ಕಾಗಲ್ಲ, ಯಾವ ಟೈಮಲ್ಲಿ ಯಾವ್ಯಾವ ಥರ ಆಗಿರುತ್ತೆ ಅಂತ. ಸಾಲಷ್ಟು ಸಡನ್ಲಿ ಮಳೆ ಬರ್ತದೆ ಗುರು. ರನ್ನಿಂಗು ಆಲ್ಮೋಸ್ಟ್ 4 ಓಡಿದ್ದೆ, ರಿಮೈನಿಂಗ್ 1 ಓಡೋಕ್ಕಿದೆ. 1 ಓಡೋ ಟೈಮಲ್ಲಿ ಮಳೆ ಬರ್ತಾಯಿದೆಯಲ್ಲ, ಇನ್ನೇನು ಓಡಿದ್ದು. ಸ್ಟಾಪ್ ಮಾಡ್ಬೋದು, ಒಂದನ್ನು ಹೆಂಗಾರ ಮಾಡಿ ಓಡ್ಬಿಟ್ಟು ಫಿನಿಶ್ ಮಾಡ್ಬಿಡೋಣ ಅಂತ. ಇಟ್ಸ್ ಹೆವಿಲಿ ರೈಸಿಂಗ್, ಸಕ್ಕ ಜೋರಾಗಿ ಬರ್ತದೆ ಮಳೆ. 10 ರೌಂಡ್ಸ್ ಓಡಬೇಕಂತ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಸೊ ಮಳೆ ಅಂತಲೂ ಯೋಚನೆ ಮಾಡಿದ್ರೆ ರನ್ನಿಂಗ್ ಮಾಡ್ತಿದ್ದೀನಿ. ಇದಾಯ್ತಾ, ಆ್ಯಕ್ಚುಲಿ ಫಿನಿಶ್ ಆಯ್ತು ಈಗ ಕಂಪ್ಲೀಟಾಗಿ. ಇಲ್ಲಿ ಆ್ಯಪ್ನ ಕ್ಲೋಸ್ ಮಾಡಿದ್ರೆ ಅಲ್ಲಿ ಹೋಗಿ ಕಾರ್ಡಿಯೋ ಮಾಡಬೇಕು. ಕಾರ್ಡಿಯೋ ಮುಗಿಸೋಣ. ಎಕ್ಸ್ಕ್ಯೂಸಸ್ ಇಲ್ಲ ಗೈಸ್, ಯಾವುದು ಮಳೆ ಬರಲಿ ಬಿಸಿಲು ಬರಲಿ ಯಾವುದಕ್ಕೂ ಎಕ್ಸ್ಕ್ಯೂಸಸ್ ಇಲ್ಲ.
ಓಡಬೇಕು ಫಿಕ್ಸು. ಅಂದ್ಕೊಂಡು ಮೈಂಡ್ ಸೆಟಲ್ಲಿ ಎಷ್ಟು ಅಂದ್ಕೊಂಡಿದ್ದೆ ಅಷ್ಟು ಬಂದು ಫಿನಿಷ್ ಮಾಡಬೇಕಷ್ಟೇ. ಗುಡುಗು ಮತ್ತು ಸಖತ್ತಾಗಿ ಬರ್ತಾಯಿದೆ, ಮಿಂಚು ಸಮೇತ. ಅಂದರೆ ತೀರಾ ಜೋರಾಗಿ ಬರ್ತಾಯಿಲ್ಲ, ಗುಡುಗು ಅಂತ ನಾರ್ಮಲಾಗಿ ಬರ್ತಾಯಿದೆ. ಬಟ್ ಚೆನ್ನಾಗಿದೆ, ಮಳೆಯಲ್ಲೂ ಓಡೋಕ್ಕೂ ಒಂಥರ. ಫುಲ್ಲು ವೆಟ್ಟಾದರೆ ಮಾತ್ರ ಓಡೋಕ್ಕಾಗಲ್ಲ ಗೈಸ್, ಸ್ಕಿಡ್ ಆಗುತ್ತೆ. ಆ ರೀಸನ್ನಿಂದ ಓಡೋಕ್ಕೆ ಸ್ಟಾಪ್ ಮಾಡ್ತೀನಿ. ಹಾಗೇನೋ ಇದೆ. ಈಗ ಆಲ್ರೆಡಿ ನಾನು ಫಿನಿಶ್ ಆಗಿದೆ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್, ಮಸ್ತಿತ್ತು ಮಳೆಯಲ್ಲಿ ಓಡೋದು. ಎಷ್ಟಾಯಿತು ಗೈಸ್? 66 ಅನ್ನೋ ಥರ ಅನ್ನಿಸ್ತು ನನಗೆ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಎಷ್ಟು ಹೊಡಿತಿದ್ದೆ ಗೊತ್ತಾ? ಅಪ್ರಾಕ್ಸ್ 80+ ಹೊಡಿತಿದ್ದೆ ಅನಿಸುತ್ತೆ ಅಷ್ಟೇ ಗೈಸ್. ಗೈಸ್ ಇವತ್ತು ವರ್ಕೌಟು ಬೆಳಗ್ಗೆನೂ ಹೋಗಿ ಸಂಜೆನೂ ಹೋದೆ. ಯಾಕಂದರೆ ಮಧ್ಯಾಹ್ನ ನಾನ್ ವೆಜ್ ತಿಂದುಬಿಟ್ಟಿದ್ದೆ, ಚಿಕನ್ನು ಮತ್ತು ಫಿಶ್ಶು. ಆಯಿಲ್ ಡೀಪ್ ಆಯಿಲ್ ಅಂತೇಳಿ ತಿಂದ್ಬಿಟ್ಟೆ ಎರಡೂ. ಹಾಗಾಗಿ ಇವತ್ತು ಹಾಗೆ ಬಿರಿಯಾನಿನೂ ತಿಂದೆ. ಆ ರೀಸನಿಗೋಸ್ಕರ ವರ್ಕೌಟಿಗೆ ಹೋಗ್ಬೇಕಂತಲೇ ಅನಿಸಿತ್ತು. ಆ ರೀಸನಿಗೋಸ್ಕರ ವರ್ಕೌಟಿಗೆ ಹೋಗಿದ್ದೀನಿ. ಈಗ ಬಂದೆ, ವರ್ಕೌಟ್ ಮುಗಿಸ್ದೆ, ಮನೆಗೆ ಹೋಗ್ತಿದ್ದೀನಿ ಗುರು. ಫುಲ್ ಸುಸ್ತಾಗಿ ಹೋಗ್ಬಿಡ್ತು. ಮಾರ್ನಿಂಗ್ ಓಡ್ತೀವಲ್ಲ ಆ ಥರ ನೈಟ್ ಓಡೋಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಕಷ್ಟ ಆಗಿಬಿಡುತ್ತೆ ನೈಟ್ ಓಡೋಕ್ಕೆಲ್ಲ. ಬನ್ನಿ ಹೋಗೋಣ ಮನೆಗೆ. ಅಪ್ಪ ಅಮ್ಮ ಬಂದಿರ್ತಾರೆ, ಅವ್ರಿಗೆ ಅಮ್ಮಂಗೆ ಒಂದು ಸ್ವಲ್ಪ ಕ್ವಾಟ್ಲೆ ಕೊಡೋಣ, ಒಂಥರ ಚೆಂದ. ನನಗೆ ಇಷ್ಟ ಆಗೋರ ಜೊತೆ ನಾನು ಹಂಗೆ ಗೈಸ್, ಒಂದು ಫ್ರೆಂಡ್ಲಿಯಾಗಿ ನಡ್ಕೊತೀನಿ, ಇಲ್ಲಾಂದರೆ ಅವರಿಗೆ ಟೀಸ್ ಮಾಡೋ ಥರ ಮಾಡ್ತೀನಿ. ಬನ್ನಿ ಹೋಗೋಣ. ಎರಡು ತತ್ತೆ ತಿನ್ನುತ್ತಂತ ನನಗೆ ಗೊತ್ತಿತ್ತು. ಹೆಂಗಿತ್ತಮ್ಮ? ಹಾಂ ಹಾಂ ಮಸ್ತಾಗಿತ್ತಾ? ನನಗದು ಐಟಮ್ಗಳು ಹೆಂಗೆ ಹಾಕೋದಂತ ಗೊತ್ತಾಗಿರಲಿಲ್ಲ ಅಮ್ಮ, ಎಷ್ಟು ಕ್ವಾಂಟಿಟಿ ಅಂತ. ಎದ್ದಾಳಮ್ಮ, ನಾನು ಅಂದ್ಕೊಂಡಿದ್ದೆ ನಮ್ಮಮ್ಮ ಬರೋಕ್ಕೂ ಮುಂಚೆನೇ ಚೆನ್ನಾಗಿ ನೆಕ್ಬಿಟ್ಟಿರುತ್ತೆ ಅಂತ. ಹಂಗೆ ಬಿರಿಯಾನಿ ಚೆನ್ನಾಗಿ ತಿಂದ್ಬಿಟ್ಟಿದ್ದೆ ನಾನು, ನಮ್ಮಮ್ಮ ಒಟ್ಟಿಗೆ ತಿನ್ನೋಣ ಅಂದ್ಕೊಂಡಿದ್ದೆ. ಆಲ್ರೆಡಿ ತಿಂದು ಮಲ್ಕೊಂಡಿತ್ತು. ಇದು ಹೆಣ್ಮಕ್ಳು ತಿನ್ನಬಾರ್ದು ಅಂತ ಹೇಳಿದ್ರು ತಿಂತಾಯಿದ್ದೆ. ಹೌದಾ? ಯಾಕೆ ತಿನ್ಬಾರ್ದಪ್ಪ ಬಂದ ತಕ್ಷಣ ಹೆಣ್ಮಕ್ಳು? ಯಾಕೆ? ಶಾಸ್ತ್ರ ಇದೆ. ಈ ಶಾಸ್ತ್ರ ಬೇಡ, ಯಾಕೆ ಹೇಳು? ಗಂಡಸರನ್ನ ಬಿಟ್ಟು ಬಂದ ತಕ್ಷಣ ಹೆಣ್ಮಕ್ಳು ಅಡುಗೆ ರೂಮ್ಗೆ ಹೋಗಿ ಊಟ ತಿನ್ನಬಾರ್ದು. ಏನಿಲ್ಲ, ಹೊಟ್ಟೆ ಹಸಿದ್ರೆ ಯಾರು ಬೇಕಾದ್ರೂ ತಿನ್ಬೋದು ಅಲ್ಲೇನಮ್ಮ? ಹೌದಾ? ಅದೇನಮ್ಮ, ನೀನು ದುಡಿತಿರೋದೇ ಹೊಟ್ಟೆ ತುಂಬ ತಿನ್ನತ್ತಾನೆ ಎಲ್ಲನಮ್ಮ. ಅಮ್ಮ ನನ್ನ ಮಸಾಲೆ ಎಲ್ಲ ಹೆಂಗೆ ನೋಡು, ಅಂದಾಜಲ್ಲಿ ಹಾಕಿದ್ದೀನಿ ನೋಡು. ಹಾಂ ನಿಜ ಹೇಳಮ್ಮ, ಸಖತ್ತಾಗಿತ್ತ. ನಾನು ಸ್ನಾನ ಮಾಡಿ ನನ್ನ ಮೈಯೆಲ್ಲ ಗಲೀಜಾಗಿತ್ತೆ. ಬೇಕಾದ್ರೆ ನಾನು ಸ್ನಾನ ಮಾಡ್ಬೇಕು ಇನ್ನು. ಗೈಸ್ ಆಲ್ರೆಡಿ ಆಲ್ಮೋಸ್ಟ್ ಸಖತ್ತಾಗಿ ಬಂದಿತ್ತೆ ಅಂತ ನನಗೆ ಗೊತ್ತಾಯ್ತು. ನಾನು ಮಾಡ್ಕೊಂಡು ತಿಂದಾಗಲೇ ಗೊತ್ತಾಯ್ತು ಗೈಸ್ ನನಗೆ ಸಖತ್ತಾಗಿ ಬಂದಿದೆ ಅಂತ. ಆ ಖಾರ ಪುಡಿ, ಆ ಮಸಾಲೆಗಳೆಲ್ಲ ಹಾಕ್ಬೇಕಾದ್ರೆ ನನಗೆ ಎಷ್ಟು ಹಾಕ್ಬೇಕಂತ ಗೊತ್ತಿರಲಿಲ್ಲ, ಮುಂಚೆ ಐಡಿಯಾ ಇರಲಿಲ್ಲ. ಹಾಂ ಏನಮ್ಮ? ಚಿಕನ್ ಎಲ್ಲ ಮತ್ತೆ ತಂದೆ ಹಾಕಿದ್ಯಾ? ಚಿಕನ್ ಮತ್ತೆ ತಂದೆ ಮತ್ತೆ ಹಾಕಿದ್ದು ತಿನ್ಲಿ ಅಂತ ಎಲ್ಲರೂ. ಸಖತ್ತಾಗಿ ಬಂದಿದೆ ಅಂತ ಗೈಸ್, ಅದು ಖುಷಿ ಆಯ್ತು ಕೇಳಿ. ಇವ್ರು ತಿನ್ಲಿ ಅಂತಾನೆ ಮಾಡಿದ್ದು. ನಾನೊಬ್ಬನೇ ಒಂಚೂರು ಮಾಡ್ಕೊಂಡು ತಿನ್ನೋಣ ಅನ್ಕೊಂಡೆ, ಬಟ್ ಇವ್ರು ಕೇಳಿದ್ರಲ್ಲ ಅಂತೇಳಿ ಇವರಿಗೂ ಸೇರಿ ಎಲ್ಲ ಮಾಡಿದೆ. ಚೆನ್ನಾಗಿತ್ತು ಅಂದ್ರೆ ಖುಷಿ ಆಯ್ತು. ಗೈಸ್ ಇದೆಯಲ್ಲ, ಇದು ತಿನ್ನಬೇಕು ಗೈಸ್. ಇದು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಬಾಡಿಲಿ ಹೀಟ್ ಇರುತ್ತಲ್ಲ, ಹೀಟ್ನ ಎಳ್ಕೊಳ್ಳುತ್ತೆ. ಹೀಟ್ನ ಎಳ್ಕೊಂಡು ಬಾಡಿನ ಕೂಲ್ ಮಾಡುತ್ತೆ. ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಬರುತ್ತೆ ಇದು ಆ್ಯಕ್ಚುಲಿ. ಈಗ ಬೇಸಿಗೆ ಟೈಮಲ್ಲೇ ಬೆಳೆಯೋದ್ರಿಂದ ಇದು ಆರೋಗ್ಯ ಸಿಕ್ಕಾಬಿಟ್ಟೆ ಒಳ್ಳೆಯದು. ರೆಗ್ಯುಲರ್ ಆಗಿ ತಿಂದರೆ ಇನ್ನೂ ಒಳ್ಳೆಯದು, ಬಟ್ ಹೀಟ್ ಇರೋರಿಗೆ ಇನ್ನೂ ಒಳ್ಳೆಯದು ತಿಂದರೆ. ಸಖತ್ತಾಗಿದೆ ಗುರು, ಎಳೆದು ಚೆನ್ನಾಗಿ ಅನಿಸ್ತದೆ. ಚೂಸ್ ಮಾಡ್ಬೇಕಾರೆ ಹೆಂಗಿರ್ಬೇಕು ಗೊತ್ತಾ, ಇದು ಲಿಕ್ವಿಡ್ ಆಗಿ ಬರುತ್ತೆ. ಇಂಥದ್ದನ್ನು ತಿಂದರೆ ಇನ್ನೂ ಒಳ್ಳೆಯದು. ಇನ್ನೊಂದು ಗಟ್ಟಿ ಬಂದರೆ ಅದು ಮಜಾ ಅನಿಸಲ್ಲ.